ಡ್ರಗ್ಸ್ ಅದೇನೋ ಅದು ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ. ಅದೇನೋ ಟ್ಯಾಬ್ ಅಂತಾರೆ, ಸೊಲ್ಯೂಷನ್ ಅಂತಾರೆ, ಇನ್ನೊಂದು ವಿಚಿತ್ರ ಹೆಸರುಗಳಿದಾವೆ. ಒಂದ್ಸರಿ ಸ್ಟೇಷನ್ಗೆ ಹೋದ್ರೆ ಅವ್ನು ಬಾಳ ಕೆಟ್ಟೋಯ್ತು. ಆ ಹುಡುಗರು ತಗೊಂಡಾಗ ಕೂಡ ರಾಕ್ಷಸರಾಗ್ತಾರೆ. ಹುಡುಗರುಗಳ ಜಾಸ್ತಿ ಚಿಕ್ಕ ಹುಡುಗರು 10 ವಯಸ್ಸು 12 ವಯಸ್ಸು ಹುಡುಗರು ಮಾಡ್ತಾವ್ರೆ. ಸಾವಿರಾರು ಜನ ಸಾಯ್ತಾರೆ. ಅದು ನಮ್ಮ ದುರಾಂಕರದಿಂದ ನಾವು ಅಪ್ಪ ಅಮ್ಮ ತಿಳ್ಸಲ್ಲ. ಅದು ಆ ಮೈನ್ ರೋಡ್ ಅಲ್ಲಿ ವಾಟರ್ ಟ್ಯಾಂಕ್ ಅಲ್ಲಿ ಅಲ್ಲೂ ಗಾಡಿಗಳು ನಿಂತ್ಕೊಂತವೆ. ಬೆಂಕಿ ಇಕ್ಕೋದು ಮೊನ್ನೆ ಒಂದ್ಸರಿ ನೋಡಿದ್ದು. ಆ ಕಾರ್ ಹೊಸ ಗಾಡಿಗೆ ಬೆಂಕಿ ಆಗೋಯ್ತು. ಕಾರ್ ಸುಟ್ಟಾಕಿದ್ರಂತಲ್ಲ, ಅವ್ರೇನೋ ಹೊಟ್ಟೆ ಪಾಡ್ಗಂತ ಏನೋ ಮಾಡ್ಕೊಂಡಿರ್ತಾರೆ. ಅದನ್ನು ಸುಟ್ಟಾಕ್ಬಿಟ್ರೆ ಅವ್ರು ಏನ್ ಮಾಡ್ಬೇಕು? ಅವ್ರ ಹೆಂಡತಿ ಮಕ್ಕಳಿಗೆ ಉಪವಾಸ ಮಾಡಿ ಇದರ ಹುಡುಗರು ಅಂತ ತಗೊಂಡ್ರು ಇದಾರ. ತುಂಬಾ ಜನ ಇದಾರೆ, ಗೊತ್ತಾಗಲ್ಲ ಅಷ್ಟೇನೆ. ಇದಾರೆ ಗೊತ್ತಾಗಲ್ಲ. ಅಲ್ಲ ಬೆಳಿಗ್ಗೆಯಿಂದ ಸಂಜೆ ಗಂಟ ಸಾಯಂಕಾಲ ಬರ್ಬೇಕ್ರೆ 7-8 ಕ್ವಾರ್ಟರ್ ಆಗುತ್ತೆ. ಶಬಾಷ್, ಇನ್ನೂ ಬದುಕಿದ್ಯಾ? ಫಸ್ಟ್ ಸೊಲ್ಯೂಷನ್ ನೋಡುತ್ತಿದ್ದೆ. ವೈಟ್ನರ್ ಗೊತ್ತಾ ನೀವು? ಮಾರ್ಕರ್ ಮಾಡ್ತೀರಾ? ಆ ವೈಟ್ನರು ಆತರ ಹೇಳ್ತಾ ಇದಾರೆ, ನಾವು ಕೇಳಿಸ್ಕೊಂಡಿದೀವಿ. ಅಲ್ಲಿ ತಗೊಂತಾರೆ, ಇಲ್ಲಿ ತಗೊಂತಾರೆ ಅಂತ. ನೋಡಿಲ್ವಾ ಯಾವ ತರ? ಯಾವತ್ತೂ ನೋಡಿಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಹೇಳ್ತಾರೆ, ಕೇಳಿಸ್ಕೊಂಡಿದೀವಿ, ಗೊತ್ತಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಸೋಷಿಯಲ್ ಇಂಪ್ಯಾಕ್ಟ್. ನಮಗೆ ಒಂದು ದೂರು ಬರುತ್ತೆ. ಅಂದ್ರೆ ಇದು ರಾಮನಗರದಲ್ಲಿ ನಡೆದಿರೋ ಘಟನೆ. ಈ ಯೂತ್ ಸಾಮಾನ್ಯವಾಗಿ 10ರಿಂದ ಒಂದು 25-30 ವರ್ಷ ಇರ್ಬೋದು. ಇವರು ಇಲ್ಲಿಗಲ್ ಡ್ರಗ್ಸ್, ಮೆಡಿಕಲ್ ಸ್ಟೋರಲ್ಲಿ ಮಾರೋ ಇಲ್ಲಿಗಲ್ ಡ್ರಗ್ಸ್, ಅದೇನೋ ಅದು ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ. ಅದೇನೋ ಟ್ಯಾಬ್ ಅಂತಾರೆ, ಸೊಲ್ಯೂಷನ್ ಅಂತಾರೆ, ಇನ್ನೊಂದು ವಿಚಿತ್ರ ಹೆಸರುಗಳಿದಾವೆ. ಅಂಥದ್ದು ಮೆಡಿಕಲ್ ಪರ್ಪಸ್ ಇರೋದನ್ನ ಇಲ್ಲಿಗಲ್ ಆಗಿ ಕೆಲವು ಮೆಡಿಕಲ್ ಸ್ಟೋರ್ಗಳವರು ಮಾರ್ತಿದ್ದಾರೆ. ಅಂತ ತಗೊಂಡು ಒಬ್ಬ ಹುಡುಗ ತನ್ನ ತಾಯಿಗೆ ಚುಚ್ಚಿದ್ದಾನೆ. ಓಕೆ, ಇದ್ರ ಮೇಲೆ ನಾವು ಒಂದು ರಿಯಾಲಿಟಿ ಚೆಕ್ ಮಾಡೋಣ, ಹಾಗೆ ಇದಕ್ಕೆ ಪರಿಹಾರ ಅಂತ ಹುಡ್ಕೋಣ. ಆ ಹುಡುಗರು ತಗೊಂಡಾಗ ಕೂಡ ರಾಕ್ಷಸರಾಗ್ತಾರೆ. ಇದ್ರಂತಲ್ಲ ಸಾವಿರಾರು ಜನ ಸಾಯ್ತಾರೆ. ಅದು ನಮ್ಮ ದುರಾಂಕರದಿಂದ ನಾವು ಅಪ್ಪ ಅಮ್ಮ ತಿಳ್ಸಲ್ಲ. ಅದು ಸಂಜೆ ಗಂಟನ ಒಂದೇ ಟೈಮ್ ಅಲ್ಲ, ಬೆಳಿಗ್ಗೆ ಸಂಜೆವರೆಗೂ. ಇದ್ದಾರೆ ಸಿಷ್ಟಪ್ಪ ಮಾತ್ರೆಗಳು ಹಾಕೊಳ್ಳೋದು ಮಸ್ತಾಗಿ ಐತೆ. ಮಾತ್ರೆ ಹಾಕ್ತಾರೆ, ಗಂಜಾ ಹೊಡಿತಾರೆ, ಎಲ್ಲ ಐತೆ. ಯಾರು ಸಾಯಲ್ಲ ಇನ್ನ, ಇವಾಗ ಎಲ್ಲ ಗಟ್ಟಿ ಇದ್ದಾರೆ. ಅವರು ಪಬ್ಲಿಕ್ ತೊಂದರೆ ಮಾಡ್ತಾರೆ, ಜನರಿಗೆ ತೊಂದರೆ ಮಾಡ್ತಾನೆ ಇರ್ತಾರೆ. ಅದು ಇದ್ದೇ ಇರ್ತದೆ. ಅದು ಮಾಮೂಲಿ ಮಾಡ್ತಾರಲ್ಲ. ಏನ್ ಅವ್ರು ಕೊಲೆ ಮಾಡಿದ್ರೆ ಗೊತ್ತಾಗಲ್ಲ. ಆ ಥರ ಎಲ್ಲ ಐತೆ, ಗೊತ್ತಾಗಲ್ಲ ಅಷ್ಟೇನೆ. ಒಳ್ಳೆ ಹುಡುಗರು ಪರವಾಗಿಲ್ಲ ಅಂತಾರೆ. ಎತ್ತಿರೋರು ಸಪೋರ್ಟ್ ಮಾಡ್ತಾರೆ. ಮಕ್ಕಳಿಗೆ
ಏನು ಇರೋರು ಯಾರನ್ನ ಕೇಳಕ್ ಹೋಗಿದ್ರೆ ಏನ್ ಮಾಡ್ತಾರೆ? ನನ್ನ ಮಗನ್ಗೆ ಹಂಗೆ ಮಾಡ್ಬಿಟ್ಟ, ಸ್ಟೇಷನ್ಗೆ ಹಿಡಿದು ಕೊಟ್ಬಿಟ್ಟ. ಅಲ್ಲ, station ಹಿಡ್ಕೊಡಕ್ ಇಲ್ಲ ಹೇಳೋದು, ಎತ್ತಿರೋರು ಹೇಳೋದು ಇರೋರಿಗೆ. ಏನನ್ನ ಒಂದು ಜಗಳ ಆಗಿ ಹೊಡೆದ್ಬಿಟ್ಟು ಹೋಗ್ಬಿಟ್ರೆ, ಸ್ಟೇಷನ್ಗೆ ಹೋಗ್ಬಿಟ್ರೆ ನನ್ನ ಮಗನಿಗೆ ಹೊಡೆದಂತ ಅನ್ಕೊಳ್ಳಿ, ಹೊಡೆದ್ಬಿಟ್ಟು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಏನಂತಾರೆ? ನನ್ನ ಮಗ ನನ್ನ ಮಗನ ಹಿಡಿದು ಕೊಟ್ಬಿಟ್ಟ ನೀನು, ಬರ್ತಾನೆ ಸುಸ್ತಾನೆ ನಿನಗೆ. ಹಂಗಂದ್ರೆ ಏನಾಯ್ತದೆ ಮಕ್ಳಿಗೆ ಏನಾಯ್ತದೆ? ತಂದೆ ತಾಯಿನೇ ಸಪೋರ್ಟ್ ಮಾಡ್ತಾರೆ. ಅಂತ ನಾವ್ ಏನು ಮಾಡಕ್ ಆಗಲ್ಲ, ಅದನ್ನ ನಾವು ನೋಡ್ಕೊಂಡು ಇರೋಕ್ ಆಗಲ್ಲ. ಇವಾಗ ಎಲ್ಲಿ ತಗೊಂಡ್ಬರ್ತಾರೆ, ಏನ್ ಮಾಡ್ತಾರೆ ಅಂತ ನಮಗ್ ಗೊತ್ತಾಗೋದಿಲ್ಲ. ಅದ್ ಬಿಡಿ, ತಗೊಂಡ್ಮೇಲೆ ಹೆಂಗೆ ಅವ್ರ ಅವತಾರಗಳು ಅದೇನೇ ಇದೆಯಲ್ಲ, ಕುಡುಕರಿಗೆ ಬೇಕಾದ್ರೆ ಇದ್ ಮಾಡ್ಬಿಡ್ಬೋದು. ಈ ಗಂಜಾ ಹೊಡಿಯೋರಿಗೆ, ಈ ಮಾತ್ರೆ ಹಾಕೊಂಡು ಸುತ್ತೋರಿಗೆ ನಾವೇನು ಮಾಡಕ್ ಆಗಲ್ಲ. ಅಂದ್ರೆ ಇಂಥವ್ರು ಇವ್ರೇ ಅಂತ ನಾವು ಹೇಳಕ್ಕೂ ಆಗಲ್ಲ. ಅದು ಎಲ್ಲಿಂದ ತಗೊಂಡ್ಬರ್ತಾರೋ ಏನ್ ಮಾಡ್ತಾರೋ ಅದೆಲ್ಲ ಇದೆ ಏರಿಯಾದಲ್ಲಿ, ಇಲ್ದ ಏನು ಇಲ್ಲ. ಯಾರಂತ ಕಂಡುಹಿಡಿಬೇಕು, ನಿಮ್ಮಂಥವ್ರೆ ಕಂಡುಹಿಡಿಬೇಕು, ಇಲ್ಲ ಡಿಪಾರ್ಟ್ಮೆಂಟ್ನವ್ರು ಕಂಡುಹಿಡಿಬೇಕು. ಡಿಪಾರ್ಟ್ಮೆಂಟ್ನವ್ರು ಬರ್ತಾರೆ, ಕೇಳ್ತಾರೆ ನಮಗೆ, ಇಲ್ಲ ಎಲ್ಲಿ ಮಾಡ್ತಾರೆ ಏನು ಮಾಡ್ತಾರೆ ಅಂತಾರೆ. ಸರ್ ನಮಗೆ ಗೊತ್ತಿಲ್ಲ, ಹೋಗಿ ಸರ್ ನಮ್ಗೇನು ಗೊತ್ತು, ನಾವೇ ನೋಡ್ಕೊಂಡಿರೋಕ್ಕಾಯ್ತದ? ಎಲ್ಲಿ ಹೆಂಗೆ ತಗೊಂಬರ್ತಾರೆ, ಅದು ಇಷ್ಟು ಪಟ್ನ ಅಂತೆ, ಅದಂತೆ ಇದಂತೆ ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, ನಾವೇನು ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ಅಂತ ಗಲಾಟೆಗಳು ಇಲ್ಲಿ ಬಂದಾಗ ಯಾರಿಗಾನ ಹೊಡೆದ ಚುಚ್ಚಿರೋ ಉದಾಹರಣೆ ಇದಾವೆ ಇಲ್ಲಿ? ಅದೆಲ್ಲ ಇದೆ, ಮಾಮೂಲಿ ಜಗಳ ಪಗಳ ಇದ್ದೇ ಇರ್ತದೆ, ಅದೆಲ್ಲ ಮಾಮೂಲಿ ಇರುತ್ತೆ. ಸುಮ್ಮನೆ ಕುಡಿದ್ಬಿಟ್ಟು ಯಾರನ್ನ ಹೋದ್ರೆ ಅವ್ರಿಗೆ ಹೊಡಿಯೋದು, ಇದು ಮಾಡೋದು. ವರ್ಷ ದಿನ ನಾನು ಕಣ್ಣಾರೆ ನೋಡಿಲ್ಲ, ಇರೋದು ಹೇಳ್ಬೇಕು. ಆಮೇಲೆ ಅವರು ಮನೆಯಲ್ಲೋ ಇಲ್ಲ ಇನ್ನೊಂದು ಬೇರೆ ಕಡೆ ಎಲ್ಲ ಮಾಡ್ತಾರೇನೋ ಅದು ಗೊತ್ತಿಲ್ಲ. ಆಮೇಲೆ ಆ ಮೇನ್ ರೋಡಲ್ಲಿ ವಾಟರ್ ಟ್ಯಾಂಕಲ್ಲಿ ಅಲ್ಲೂ ಗಾಡಿಗಳು ನಿಂತ್ಕೊಂತವೆ, ಬೆಂಕಿ ಇಕ್ಕೋದು ಮೊನ್ನೆ ಒಂದ್ಸರಿ ನೋಡಿದ್ದು. ಆ ಕಾರ್ ಹೊಸ ಗಾಡಿಗೆ ಬೆಂಕಿ ಆಗೋಯ್ತು. ಅದೇನೋ ಇದೇ ತರ ನೀವು ಹೇಳ್ದಲ್ಲ, ಮದ ಹೊತ್ತು ತಗೊಂಡು ಇದು ಮಾಡ್ತಾರೆ ಅಂತ ಹೇಳಿ, ಆ ತರ ಮಾಡಿದ್ರೆ ಏನಂತ ಗೊತ್ತಿಲ್ಲ. ಸಮಸ್ಯೆ ಅನ್ನೋದು ಅವ್ರೊಂಥರ ಸಮಸ್ಯೆ ಅನ್ನೋದಿರ್ಲಿ, ಜನಗಳಿಗೂ ತೊಂದರೆ ಆಗುತ್ತಲ್ಲ. ಅದೇ ಕಾರ್ ಸುಟ್ಟಾಕಿದ್ರಂತ ನಿಮ್ಮ ಏರಿಯಾದಲ್ಲಿ? ಹೌದು, ಕಾರ್ ಸುಟ್ಟಾಕಿದ್ರಂತಲ್ಲ. ಅವ್ರೇನೋ ಹೊಟ್ಟೆ ಪಾಡ್ಗಂತ ಏನೋ ಮಾಡ್ಕೊಂಡಿರ್ತಾರೆ, ಅದನ್ನು ಸುಟ್ಟಾಕ್ಬಿಟ್ರೆ ಅವ್ರು ಏನ್ ಮಾಡ್ಬೇಕು? ಅವ್ರ ಹೆಂಡತಿ ಮಕ್ಳಿಗೆ ಉಪವಾಸ ಇದರ ಹುಡುಗರು ಅಂತ ತಗೊಂಡ್ರು ಇದಾರ, ತುಂಬಾ ಜನ ಇದಾರೆ, ಗೊತ್ತಾಗಲ್ಲ ಅಷ್ಟೇನೆ, ಇದಾರೆ ಗೊತ್ತಾಗಲ್ಲ. ಎಲ್ಲೆಲ್ಲಿಂದ ತರ್ತಾರೋ ಏನನ್ ಮಾಡ್ತಾರೋ ಗೊತ್ತಿಲ್ಲ ಅದು. ಬಟ್ ನಾವು ಎಲ್ಲಾರು ಹೇಳ್ತೀವಿ, ಬಟ್ ಆ ಹುಡುಗರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರದೇ ಒಂಥರ ಲೈಫ್ ಅದು. ಈಗ ಲೈಫಲ್ಲಿ ಯಾವ ತರ ಗೊತ್ತಾ ಸರ್, ಈಗ ಅದು ತಗೊಂಡ್ಬಿಟ್ರೆ ಅವ್ರಿಗೊಂದು ಲೈಫು, ಆ ತಗೊಂಡ್ಲಿಲ್ಲ ಅವ್ರ ಲೈಫೇ ಇಲ್ಲ ಅವ್ರಿಗೆ. ಅವ್ರ ಹತ್ರ ಆ ಗಾಡಿಯಿಂದ ನನಗೆ ಜೀವನ ನಡೀತಾ ಇದೆ. ಇವಾಗ ಅವ್ರೇನ ಬಂದು ಈ ತರ ಏನೋ ಕೆಟ್ಟ ಬಿಟ್ ಮಾಡ್ತಾ ಇದ್ರೆ, ಅವ್ರಿಗೇನೋ ನಾವು ಬುದ್ಧಿವಾದ ಹೇಳಕ್ ಹೋದ್ರೆ ಆ ಗಾಡಿಗೆ ಬೆಂಕಿ ಇಕ್ಕೋದು ಅದು ಇದು ಮಾಡ್ತಾರೆ. ಅವಾಗ ನಾವು ಹೊಟ್ಟೆಪಾಡಿಗೆ ಸುಮ್ಮನಾಗ್ಬಿಡ್ತೀರಾ? ತುಂಬಾ ಅದೇನೇ ಸರ್ ನಡೆಯೋದು ಇಲ್ಲಿ. ಅದೇ ದಾಸಿ ಅನ್ನ ಹೊಡೆಯೋದು, ಮಾತ್ರೆಗಳು ಹಾಕೊಳ್ಳೋದು ಎಲ್ಲ ಸೋಗಿ ಮಾಡ್ತಾರೆ ಇಲ್ಲಿ. ದಾಸಿ ಅದೇ ಮಾಡೋದು, ಮಾತುಗಳು ದೊಡ್ಡವರು ಚಿಕ್ಕವರು ಅಂತ ಇಲ್ಲ, ಏನೇನೋ ಕುಡಿದ್ಬಿಟ್ಟು ಬಂದು ಅದು ಹಾಕ್ಕೊಳ್ಳೋದು, ರೋಡಲ್ಲಿ ಹೋಗೋರು ಬರೋರ ಹತ್ರ ಜಗಳ ಮಾಡೋದು, ಹೆಂಗಸರು ಹೋಯ್ತಾರೆ ಬರ್ತಾರಂತೆಲ್ಲ ನೋಡಲ್ಲ. ನಾವೇನೋ ಕೆಳಗೆ ಹೋದ್ರೆ ನಮಗೆ ಕೆಟ್ಟ ಮಾತಲ್ಲಿ ಬೈಯೋದು. ಇಲ್ಲಿ ತುಂಬ ಅಷ್ಟೇ ಜನ ಇರೋದು, ಇಲ್ಲಿ ಮುಕ್ಕಾಲು ಭಾಗ ಅದೇ ಹಂಗಿಲ್ಲಿ ಇರೋದು. ಯಾರು ಎದ್ರುಕೊಂಡು ಏನು ಕಂಪ್ಲೇಂಟ್ ಮಾಡಲ್ಲ, ಮಾತಾಡಲ್ಲ. ಅವ್ರಿಗೆ ಎದ್ರುಕೊಂಡು ಏನು ಮಾಡಿ ನಾವೇ ಹೇಳ್ತೀವಿ ಅಂದ್ರೆ ನಮಗೆ ಭಯ ಆಗುತ್ತೆ. ಆ ಥರ ಈ ರೀತಿ ಇಲ್ಲಿ ಏರಿಯಾದಲ್ಲಿ ಇರೋ ಹುಡುಗರು ತುಂಬ ಅಂತ ಜನನೇ ಇರೋದು ಇಲ್ಲಿ. ಹುಡುಗರುಗಳೇ ಜಾಸ್ತಿ, ಚಿಕ್ಕ ಹುಡುಗರು 10 ವಯಸ್ಸು 12 ವಯಸ್ಸು ಹುಡುಗರು ಮಾಡ್ತಾವ್ರೆ. 10 ವಯಸ್ಸು 12 ವರ್ಷದ ಹುಡುಗರು ಮಾಡ್ತಾವ್ರೆ. ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ, ಮೆಡಿಕಲ್ ಸ್ಟೋರಲ್ಲಿ ಮಾರೋ ಸೂಳೆ ಮಕ್ಕಳ ಕೇಳಿಸ್ಕೊಡ್ರಿ. ನಿಮ್ಗೆ ಹೇಳ್ತಾ ಇದ್ದೀನಿ, ನನ್ನ ಹೆಸರು ಚಲಪತಿ ಬಿ ಕೋಲಾರ್. ಸಿಗಾಕೊಂಡ್ರಿ ಅಂತ ಬೆಂಕಿನೇ ಇಡೋದು, ಅದೇನಾಗ್ಲಿ ನೆಕ್ಸ್ಟ್ ಲೆವೆಲ್ಲು. 10-12 ವರ್ಷದ ಹುಡುಗರು ಆ ನಶೆ ಮಾತ್ರ ತಗೊಂಡು ಲೈಫ್ ಹಾಳು ಮಾಡ್ಕೋತಾ ಇದಾರೆ. ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಮುಂದಕ್ಕೆ ಮರ್ತೇನೆ, ಮುಂದಕ್ಕೆ ಹೇಳಮ್ಮ. ಅದೇ ಸರ್, ಅಷ್ಟೇ ನಾನು ಹೇಳಿದ್ದು. ಇಲ್ಲಿ ಅಲ್ಲಂಗೆ ಏನೋ ನಡೆಯೋದು.
ಹಾಗೆ ಇದನ್ನ ಆಕ್ಚುಲಿ ನೆಗಡಿಗೆ ಕೆಮ್ಮಿಗೆ ತಗೋಬೇಕು, ಒಂದು ಮುಚ್ಚಳ ತಗೋಬೇಕು. ಆದ್ರೆ ಇದನ್ನ ಫುಲ್ ಬಾಟಲ್ ಕುಡಿದ್ರೆ 3 ದಿವಸ ನಿದ್ದೆ ಬರ್ತದೆ, ಅತಿಯಾಗಿ ನಶೆನೂ ಬರ್ತದೆ. ಇದನ್ನ ಅನ್ಯೂಸ್ ಮಾಡ್ತಾ ಇದ್ದಾರೆ ಕೆಲವು ಹುಡುಗರು. ಓಕೆ, ಥ್ಯಾಂಕ್ ಯು. ಅದು ಯಾರು ಸತ್ತವರು ಇಲ್ಲಿಗಲ್ ಡ್ರಗ್ಸ್ ತಗೊಂಡು ಯಾರು ಸತ್ತಿದಾರೋ ಪಾಪ ಅವಳಿಗೆ ಒಂದು ಸಣ್ಣ ಮಗು ಇದೆ ಅಂತೆ, ಅವ್ನ ಗಂಡ ತಗೊಂಡಿದ್ದಾನೆ, ಈಗ ಹೆಂಡತಿ ಮತ್ತೆ ಮಗು ಮಾತ್ರ ಇದೆ ಅಂತೆ. ಅವ್ರನ್ನ ಮಾತಾಡ್ಸೋಣ, ಅದಕ್ಕೇನು ಪರಿಹಾರ ಮಾಡ್ಬೋದು ಮಾಡೋಣ ಬನ್ನಿ. ಥ್ಯಾಂಕ್ ಯು. ಬನ್ನಿ. ಇಲ್ಲಿ ಹುಡುಗರು ಯೂತ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿಗಲ್ ಡ್ರಗ್ಸ್, ಈ ಮೆಡಿಕಲ್ ಸ್ಟೋರ್ ಸಿಗತ್ತಲ್ಲ, ಈ ಮಾತ್ರೆಗಳು ತಗೊಂಡು ಸತ್ತೋಗಿದಾರಂತೆ ಒಂದು ಯಾವಾಗಲೂ. ಅದ್ರ ಬಗ್ಗೆ ಏನು ಮಾಹಿತಿ ಇದೆ? ಯಾರ ಮನೆ ಅಂತ ಏನಾದ್ರು ಮಾಹಿತಿ ಇದೆ? ಒಬ್ಬ ಸ್ಟೂಡೆಂಟ್ ಮಾಹಿತಿ ಕೊಟ್ಟ. ಓಕೆ, ಈ ಏರಿಯಾದಲ್ಲಿ ಯಾರು ತಗೋತಾರ? ಹಂಗೆ ಯಾರು ತಗೋತಾರ? ನಿಮ್ಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಒಟ್ನಲ್ಲಿ ಅಲ್ಲಿ ಅಂಬೇಡ್ಕರ್ ಪಾರ್ಕ್ ರೋಡಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು. ಅಂಬೇಡ್ಕರ್ ಪಾರ್ಕ್ ರೋಡಲ್ಲಿ ಅದೇನೋ ಹಂಗಂತ ನ್ಯೂಸ್ ಇದೆ ಅಂತ ಹೇಳ್ತಾರೆ, ಬಟ್ ಸರಿಯೇ ಕಾನ್ಫಿಡೆಂಟ್ ಆಗುತ್ತೆ. ಒಟ್ಟು ಎಲ್ಲಿ ನಾವು ಕೇಳಿಸ್ಕೊ, ಇದು ಹಿಂದೆ ರೋಡಲ್ಲಿ ಲಾಸ್ಟ್ ಮನೆ ಅನ್ಸುತ್ತೆ. ಹಿಂದೆ ರೋಡಲ್ಲಿ ಲಾಸ್ಟ್ ಮನೆ. ಹೆಂಗ್ ಹೋಗ್ಬೇಕಾರೆ ಮುಸ್ಲಿಮ್ಸ್ ಅವರು ಮುಸ್ಲಿಮ್ಸ್ ಮುಸ್ಲಿಮ್ಸ್ ಅವ್ರ ನಂಬರ್ ಏನಾಗಿದೆ ಕರಿ ಹತ್ರ? ಏನು ಇಲ್ಲ, ನಮ್ಗೆ ಈ ತರನೇ ಎಲ್ಲೋ ಜನರ ಹೇಳಿರೋದು ಕೇಳಿಸ್ಕೊಂಡಿರೋದಷ್ಟೇ. ಹೌದಾ? ಓಕೆ, ಏನ್ ಹೆಸರು ಅಕ್ಕ ಸತ್ತಿರೋದು? ಗೊತ್ತಿಲ್ಲ, ಅಲ್ಲಿ ಯಾರ ಮನೆ ಅಂತ ಏನ್ ಹೆಸರು ಇದೆ ಅಕ್ಕ? ಅಷ್ಟೆಲ್ಲ ಗೊತ್ತಿಲ್ಲ. ಒಟ್ನಲ್ಲಿ ಸತ್ತೋಗಿದ್ದಾರೆ. ಅವ್ರು ಕೂಲಿ ನಗರದವರು ಅಂತ ಅನ್ಕೊಂಡಿದೀನಿ. ಹಿಂಗ್ ಹೋಗಿ ರೈಟ್ ಹೋಗ್ಲಾ? ಮೇಲೆ ದೇವಸ್ಥಾನ ದೇವಸ್ಥಾನ ಇದೆ ಅಲ್ವಾ? ಬರಲಿ, ನೀನ್ ಬರಲಿ. ದೇವಸ್ಥಾನ ಇದೆ, ಹೇಳಿ ಅಡ್ರೆಸ್ ಹೇಳಿ. ದೇವಸ್ಥಾನ ಹತ್ರ ಅಲ್ಲಿ ಯಾರೋ ಸತ್ತೋದ್ರಲ್ವಾ? ಅಲ್ಲಿ ಆಸ್ಪತ್ರೆಯಲ್ಲಿ ಅದೇ ಒಂದು 2 ತಿಂಗಳು 3 ತಿಂಗಳು ಆಗಿರ್, ಇನ್ನೂ ಜಾಸ್ತಿ ಆಗಿರ್ಬೋದು ಸತ್ತೋಗಿ ಅವರು. ಇಲ್ಲಿಗಲ್ ಡ್ರಗ್ಸ್ ತಗೋತಾ ಇರ್ತಾರಲ್ಲ, ಅದನ್ನ ತಗೋಬಾರ್ದು. ಯಾಕಂದ್ರೆ ಸತ್ತಿದಾರಲ್ಲ ಅವರು 2 ಮಾತು ಮಾತಾಡ್ತಾರೆ. ನಮ್ಮ ಗಂಡ ಯಾಕೆ ಸತ್ತಿದ್ದು, ನಾನು ಇದು ಗೌರ್ಮೆಂಟ್ ಕೊಡ್ತಾ ಇದ್ದೀನಿ, ಅದಕ್ಕೊಂದು ಸ್ವಲ್ಪ ಸಹಾಯ ಮಾಡಿ. ಈಗ ಯಾಕೆ ಒಬ್ರು ಸತ್ತಿರಲ್ಲ, 4 ಜನ ಸಾಯ್ಬಾರ್ದು, ಒಳ್ಳೇದಾಗಿ ಒಂದು ಸಹಾಯ ಅಂತ ಮಾಡಿ ಪ್ಲೀಸ್. ಯಾರ ಮನೆ ಅದು? ಅವ್ನು ಮಾತಾಡ್ಸಿ ನನ್ನ ಕೈಲೇ ಒಂದೇ ಒಂದ್ಸಲ. ನಮ್ಮದಿಲ್ಲ ಅಂದ್ರೆ ಅವನು ಅವನು ಫೋನಮ್ಮ ಇಲ್ಲ ಅಮ್ಮ ಯಾರಾದ್ರೂ ಫ್ಯಾಮಿಲಿ ಕೆಲಸ ಹೋಗ್ಬಿಡ್ಯಾರೆ. ಹೌದು, ನಾವು ಅಂತ ಫ್ಯಾಮಿಲಿನ ಹುಡುಕಿದ್ವಿ, ಅದು ಸಿಕ್ಕಿಲ್ಲ. ಅವ್ರಿಗೆ ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗಿದಾರಂತೆ. ನೀವು ಪಾರ್ಟ್ 2 ಅಲ್ಲಿ ಡೆಫಿನೆಟ್ಲಿ ಅವ್ರ ಫ್ಯಾಮಿಲಿನ ಮಾತಾಡಿಸಿ ಹೇಗಾಯ್ತು ಅಂತ ತಿಳ್ಕೊಂಡು, ಅದಕ್ಕೆ ಇದನ್ನ ಒಂದು ಅವೇರ್ನೆಸ್ ಆಗಿ ಮಾಡ್ತಾ ಇದೀವಿ. ನಿಮ್ಮ ಒಂದು ಕಾಮೆಂಟ್, ನಿಮ್ಮ ಒಂದು ಲೈಕ್, ನಮ್ಮ ಒಂದೊಂದಿನ ಊಟ ನಮಗೆ ಒಂದು ಇನ್ಸ್ಪಿರೇಷನ್. ಅವೇರ್ನೆಸ್ ವಿಡಿಯೋಸ್ ಮಾಡೋಕೆ ಒಂದು ಇನ್ಸ್ಪಿರೇಷನ್. ದಯಮಾಡಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.